ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಕೂರ್ಗ್ ಟ್ರಿಪ್‌ನ 2ನೇ ದಿನ. ನಾವಿವತ್ತು ಕುಶಾಲನಗರ ಎಕ್ಸ್‌ಪ್ಲೋರ್ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಆ್ಯಂಡ್ ಹೋಮ್ ಸ್ಟೇಲಿ ಬೆಳಗ್ಗೆ ಟಿಫನ್ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ ಟಿಫನ್‌ಗೆ ಚಿತ್ರಾನ್ನ ಮತ್ತು ಚಿಕ್ಕ ಚಿಕ್ಕ ಉತ್ತಪ್ಪಂ, ಚಟ್ನಿ, ಸಾಂಬಾರ್ ಆ್ಯಂಡ್ ಫ್ರೂಟ್ಸ್ ಅದಾದಮೇಲೆ ಒಂದೊಂದು ಪೀಸ್ ಕೇಕ್ ಕೂಡ ಕೊಟ್ಟಿದ್ದರು. ನಮ್ಮದೆಲ್ಲ ಟಿಫನ್ ಮುಗಿಸ್ಕೊಂಡು ರೆಡಿಯಾಗಿ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಡೇ 2 ಆಫ್ ಕೂರ್ಗ್ ಟ್ರಿಪ್. ಆ್ಯಂಡ್ ತುಂಬ ಅರ್ಜೆನ್ಸಿ ಮಾಡೋಕ್ಕೂ ಆಗಲ್ಲ, ಮಗು ಇರುತ್ತೆ ಅಲ್ವಾ. ಸೊ ಸ್ಲೋ ಆಗಿ ರೆಡಿಯಾಗಿ ನಿಧಾನಕ್ಕೆ ನಾವು ಒಂದು 8:30 ಹಂಗೆ ಬಿಟ್ವಿ. ಬೆಳಗ್ಗೆನೇ ಎದ್ದು ಮಂಡಲ್ಪಟ್ಟಿ ಪೀಕ್ ಹೋಗೋಣ ಅಂದ್ಕೊಂಡ್ವಿ, ವ್ಯೂ ಚೆನ್ನಾಗಿರುತ್ತೆ ಅಂತ. ಬಟ್ ಮಗು ಇಟ್ಕೊಂಡು ಜೀಪ್ ರೈಡ್ ಮಾಡಿಕೊಂಡು ಅದೆಲ್ಲ ತುಂಬಾ ರಿಸ್ಕ್ ಅನಿಸ್ತು. ಹಾಗಾಗಿ ಮಂಡಲ್ಪಟ್ಟಿ ಕ್ಯಾನ್ಸಲ್ ಮಾಡಿ ನಾವು ದುಬಾರಿ ಎಲಿಫೆಂಟ್ ಕಡೆ ಹೊರಟ್ವಿ. ಅಲ್ಲಿ ಏನಂದರೆ 12 ಒಳಗೆ ಹೋಗಬೇಕು, ಇಲ್ಲಾಂದರೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಫಸ್ಟ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಹೈವೇಲಿ ಹೋಗಲಿಲ್ಲ, ಹೈವೇ ಬಿಟ್ಟು ಬೇರೆ ರೂಟ್ ತೊಗೊಂಡ್ವಿ. ಸೊ ಒಳ್ಳೆ ವ್ಯೂ ಸಿಕ್ಕುತ್ತೆ ಆ್ಯಂಡ್ ವೆಹಿಕಲ್ ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ, ಎಂಜಾಯ್ ಮಾಡ್ಬೋದು ಅಂತ. ಸೊ ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬಂದು ರೀಚ್ ಆದ್ವಿ. ಈಗೇನು ನಾವು ವೀಕೆಂಡ್ ಹೋಗಿರೋದ್ರಿಂದ ತುಂಬಾ ಕ್ರೌಡು, ಎಲ್ಲೋದ್ರೂ ಕ್ರೌಡೇ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಹೋಗೋಣ ಅಂತ ಬೋಟ್ಗೋಸ್ಕರ ಕಾಯ್ತಾ ಇದ್ವಿ. ತುಂಬ ಜನ ಇರೋದ್ರಿಂದ ನಮಗೆ ಬೋಟೇ ಸಿಕ್ಕಿಲ್ಲ. ಬೋಟ್ ಕಾಯ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಈ ನದಿ ಒಳಗೆ ನಡ್ಕೊಂಡು ಹೋಗಿ ರೀಚ್ ಆಗಬೇಕು. ನಾನು ಅಲ್ಲಿಗೆ ಹೋಗ್ಬೇಕಪ್ಪ ದೇವ್ರೆ. ಪಾಪುನ ಕರ್ಕೊಂಡು ಹೋಗೋದು ರಿಸ್ಕೇ ಅನ್ನಿಸ್ತು, ಬಟ್ ಎನಿವೇ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದ ತಕ್ಷಣವೇ ಎಲ್ಲ ಆನೆಗಳಿಗೂ ಫೀಡ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ 10:30 ಆಗ್ತಾ ಬಂದಿತ್ತು. ಸೊ ಫೀಡಿಂಗ್ ಟೈಮ್. ಅಲ್ಲಿ ಮಾವುತರೆಲ್ಲ ಭತ್ತದ ಹುಲ್ಲು ಒಳಗಡೆ ಭತ್ತನ ಹಾಕಿ ಫೀಡ್ ಮಾಡ್ತಾಯಿದ್ರು. ಫೀಡಿಂಗ್ ಮಾಡೋದು ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾಯಿತ್ತು. ಆ್ಯಂಡ್ ನಾವು ನೋಡಿರಲ್ವಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಈ ಒಂದೊಂದು ಫೀಡಿಗೆ ಅವರು ನಾವೇನಾದರೂ ಫೀಡ್ ಮಾಡಬೇಕಂದ್ರೆ 50 to 100 rupees ಕೊಡಿ, ನಾವು ನಿಮಗೆ ಫೀಡ್ ಮಾಡೋಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಇಷ್ಟ ಇದ್ದವರು ಹೋಗಿ ದುಡ್ಡು ಕೊಟ್ಟು ಫೀಡ್ ಮಾಡಿಸ್ಬೋದಿತ್ತು. ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಆನೆಗೆ ಫೀಡ್ ಮಾಡೋದು. ಅದೆಲ್ಲ ತುಂಬ ಜನ ಮಾಡ್ತಾಯಿದ್ರು, ಟೂರಿಸ್ಟಲ್ಲಿ ಹೋಗಿರೋರೆಲ್ಲ. ಸೊ ಅದೆಲ್ಲ ಆದಮೇಲೆ ಆನೆಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆನೆಗಳಿಗೆ ಸ್ನಾನ ಮಾಡಿಸೋದು, ಅಲ್ಲಿ ಸೆಲ್ಫಿ ತೊಗೊಳೋದಿದ್ರೆ ತೊಗೋಬೋದು. ಅಲ್ಲೆಲ್ಲ ತುಂಬ ಜನ ಕ್ರೌಡು ಎಲ್ಲ ಸೇರ್ಕೊಂಡ್ಬಿಟ್ಟು ಆನೆಗಳ ಜೊತೆ ಒಳ್ಳೆ ಸೆಲ್ಫಿ, ಫೋಟೋಸು, ಆನೆಗೆ ಸ್ನಾನ ಮಾಡಿಸೋದು, ನೀರು ಹಾಕೋದು, ಆನೆಯಿಂದ ನೀರು ಹಾಕ್ಸ್ಕೊಳೋದು, ಇದೆಲ್ಲ ನಡೀತಾ ಇತ್ತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಇಷ್ಟು ಹತ್ರದಿಂದ ನಾವು ಆನೆಗಳನ್ನ ಮುಟ್ಟೋಕ್ಕಾಗ್ತಿರಲಿಲ್ಲ, ಎಲ್ಲ ಆನೆಗಳನ್ನೂ ಕರ್ಕೊಂಬಂದರು ಅಲ್ಲಿ. ಇಲ್ಲಿ ಆನೆ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ, ಆನೆಗೆ ಸ್ನಾನ ಮಾಡಿಸೋಕ್ಕೆ, ಮುಟ್ಟೋಕ್ಕೆ ಸಪ್ರೇಟ್ ಚಾರ್ಜಸ್ ಮಾಡ್ತಾರೆ. ಅದು ಮಾವುತರು ಮಾಡೋದು. ಎಂಟ್ರಿ ಟಿಕೆಟ್ ಬೇರೆ ಇರುತ್ತೆ, ಬಟ್ ಸ್ಟಿಲ್ ಇಲ್ಲಿ ಆನೆ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ, ಆಟಾಡೋಕ್ಕೆ ಮತ್ತು ನೀರು ಹಾಕ್ಸ್ಕೊಳಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಚಾರ್ಜಸ್ ಇದೆ. ಸೊ ನಾವು ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟು ದೂರ ಹೆಂಗಿದ್ರು ಬಂದಿದ್ದೀವಿ ಕಷ್ಟಪಟ್ಟು ಅಂತ. ಆ್ಯಂಡ್ ಫನ್ ಇತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ಇದೆಲ್ಲ ಒಳ್ಳೆಯ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ನಾವೆಂದೂ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ ಇದನ್ನೆಲ್ಲ. ಸೊ ನನಗಂತೂ ಇದು ತುಂಬಾ ಖುಷಿ ಅನ್ನಿಸ್ತು. ನಾವಲ್ಲಿಂದ ಹೊರಟಿದ್ದು ಚಿಕ್ಕಹೊಳೆ ರಿಸರ್ವಾಯರ್. ದುಬಾರಿ ಎಲಿಫೆಂಟ್ ಕ್ಯಾಂಪಿಂದ ಒಂದು 8ರಿಂದ 9 ಕಿಲೋಮೀಟರ್ ಇರ್ಬೋದು. ಒಂದು 20 ಮಿನಿಟ್ಸ್ ಒಳಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಆಗಿತ್ತು, ತುಂಬ ಹೊತ್ತು ಬಿಸಿಲಲ್ಲಿ ಇರೋಕ್ಕೂ ಆಗ್ತಿರಲಿಲ್ಲ. ಸೊ ಬೇಗ ನೋಡಿಕೊಂಡು ನಾವು ಮತ್ತೆ ಅಲ್ಲಿಂದ
ಹೊರಟ್ವಿ. ಇದೇನಂದರೆ ಮಳೆಗಾಲದಲ್ಲಿ ಮಳೆ ಎಲ್ಲ ಆದ ನಂತರ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ನೀರು ಈ ಕಾಂಕ್ರೀಟ್ ಸ್ಟ್ರಕ್ಚರ್ ಒಳಗೆಲ್ಲ ನೀರು ಬರುತ್ತೆ. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಹೋದರೆ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೇಳಿದ್ರು. ನಾವು ಅಲ್ಲಿಂದ ಹೊರಟಿ ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಎಂಟ್ರೆನ್ಸ್ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್, ಜನ ಅಂದರೆ ಜನ. ಅಲ್ಲಿಂದ ಒಳಗೆ ಹೋದರೆ ನಿಸರ್ಗಧಾಮ ಸಿಗೋದು. ಎಲ್ಲಿ ನೋಡಿದ್ರೂ ಸ್ಪೈಸಸ್, ಚಾಕ್ಲೇಟ್ಸ್, ಕಾಫಿ ಶಾಪ್ ಆ್ಯಂಡ್ ಇದು ಏನು ವೈನ್ ಶಾಪ್ಸು, ಎಲ್ಲಿ ನೋಡಿದ್ರು ಅದೇ ಇರುತ್ತೆ ಕೂರ್ಗ್ ತುಂಬ. ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಎಂಟ್ರೆನ್ಸ್ ಫೀಸ್ ಇರುತ್ತೆ, ಅದನ್ನು ಕಟ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಎಂಟ್ರ್ ಆಗ್ತಿದ್ದಂಗೆ ಕೊಡಗು ಸಾಂಪ್ರದಾಯಿಕ ಉಡುಗೆನ ತೊಟ್ಟಿರೋ ಒಂದು ಸ್ಟ್ಯಾಚ್ಯೂಸ್ನೆಲ್ಲ ಮಾಡಿದ್ದಾರೆ. ವುಮೆನ್ಸ್ದು, ಮೆನ್ದು, ಡ್ಯಾನ್ಸ್ ಮಾಡೋ ಥರ ಅವ್ರದ್ದು ಟ್ರೆಡಿಷ್ನಲ್ ಅಟೈರ್ ಹಾಕ್ಕೊಂಡು ಆ ಥರ ಒಂದು ಸ್ಟ್ಯಾಚ್ಯೂಸ್ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ, ಸಾಂಪ್ರದಾಯಿಕವಾಗಿ ಕೊಡಗು ವಿಭಿನ್ನವಾಗಿ ಚೆನ್ನಾಗಿ ಅನಿಸುತ್ತೆ. ಎಂಟರ್ ಆಗಿ ಸ್ವಲ್ಪ ಮುಂದೆ ಬಂದರೆ ಬ್ಯಾಂಬೂಸ್ ಟ್ರೀ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಸರ್ಗಧಾಮ ತುಂಬ ಇರೋದೆಲ್ಲ ಬ್ಯಾಂಬೂ ಟ್ರೀನೇ. ಆ್ಯಂಡ್ ಇಲ್ಲಿ ಪ್ರಾಣಿಗಳು ಕಡಿಮೆ, ಜಿಂಕೆ ಮಾತ್ರ ಇದೆ ಮತ್ತು ಸ್ವಲ್ಪ ಬರ್ಡ್ಸ್ ಕೂಡ ಇದೆ. ಬರ್ಡ್ಸ್ ಸೆಷನಲ್ಲಿ ಹೋದರೆ ಅಲ್ಲಿ ಫೀಡ್ ಕೂಡ ಮಾಡ್ಬೋದು ನಾವು. ಅದು ಒಂದು ನನಗೆ ತುಂಬ ಇಷ್ಟ ಆಯಿತು. ಇದು ನಾನು ಎಂದೂ ಬರ್ಡ್ ಫೀಡಿಂಗ್ ಎಲ್ಲ ಮಾಡಿಲ್ಲ, ದೂರದಿಂದ ನೋಡ್ತಾ ಇದ್ದೆ ಅಷ್ಟೇ. ಇದಕ್ಕೂ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಬರ್ಡ್ ಫೀಡ್ ಮಾಡೋಕ್ಕೆ. ಆ್ಯಂಡ್ ಒಳಗಡೆ ಹೋದ್ಮೇಲೂ ನಮ್ಗೆ ಯಾವುದು ಬರ್ಡಿಗೆ ಫೀಡ್ ಮಾಡಬೇಕು ಅದಕ್ಕೆ ಮತ್ತೆ ಸಪ್ರೇಟ್ ಟಿಕೆಟ್ ಇರುತ್ತೆ. ಸೊ ಈ ಫಸ್ಟಿಗೆ ನಾವು ಆಸ್ಟ್ರಿಚ್ ಬರುತ್ತೆ, ಅಲ್ಲಿ ಆಸ್ಟ್ರಿಚ್ ಫೀಡ್ ಮಾಡೋದು ಅವರು ಅಲ್ಲಿ ಹಾಕ್ಕೊಡ್ತಾರೆ ನಾವು ಅಮೌಂಟ್ ಕೊಟ್ಟರೆ.
ಸರಿ ನಾನು ಮಾಡೋದು ಇದನ್ನ ರೈಟ್ ಬೇ ಇದು ಈಗ ಹಣ್ಣು ಅಂತಾರೆ ಮತ್ತು ಸ್ವಲ್ಪ ಬೇರೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಕೂಡ ಪ್ಲ್ಯಾಂಟ್ ಮಾಡಿದ್ದಾರೆ. ಇದಿಷ್ಟು ನಿಸರ್ಗಧಾಮ. ಇದಾದ ನಂತರ ಸ್ವಲ್ಪ ಊಟ ಮಾಡೋಣ. ತುಂಬ ಲೇಟಾಗಿ ಹೋಗಿತ್ತು, 4 ಗಂಟೆ ಆಗೋಯಿತು. ಸೊ ಆಯರಂಗೂ ತುಂಬ ಲೇಟಾಯಿತು, ಊಟ ಮಾಡಿಸ್ಬೇಕಿತ್ತು. ಹಾಗಾಗಿ ಲಂಚ್ ಅಂತ 4 ಗಂಟೆಗೆ ಹೋದ್ವಿ. ಸೊ ಅಲ್ಲೇ ನಿಯರ್ ಬೈ ಒಂದು ರೆಸ್ಟೋರೆಂಟ್ ಇತ್ತು ನಿಸರ್ಗಧಾಮದಿಂದ ಆಚೆ ಬಂದಮೇಲೆ. ಸೊ ಅಲ್ಲಿ ನಮ್ಮ ಲಂಚ್ ಕೂಡ ಮುಗಿಸ್ಕೊಂಡ್ವಿ. ಲಂಚ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಗೋಲ್ಡನ್ ಟೆಂಪಲ್ಗೆ. ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ಒಂದು 4:15 ಗಂಟೆ ಸುಮಾರು. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ವಾಪಸ್ ಮತ್ತೆ ನಾವು ಮಡಿಕೇರಿ ಕಡೆ ಬರಬೇಕಿತ್ತು. ಹಾಗಾಗಿ ನಾವು ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಸೀರಿಯಸ್ಲಿ ಈ ಥರ ಒಂದು ಟೆಂಪಲ್ ಕುಶಾಲನಗರಲ್ಲಿದೆ. ಆ್ಯಂಡ್ ಇಲ್ಲಿ ಇಷ್ಟೊಂದು ಸ್ಟೂಡೆಂಟ್ಸ್ ಬುದ್ಧಿಸಮ್ ಕಲಿತಾ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೀಟಾಗಿ ಆ್ಯಂಡ್ ಈ ಟೆಂಪಲ್ ಕಂಪ್ಲೀಟ್ ಬುದ್ಧಿಸ್ಟ್, ಟಿಬೆಟನ್ ಬುದ್ಧಿಸ್ಟ್ ಅವರ ರೀತಿಯಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನಾನು ಈ ಥರ ಒಂದು ಟೆಂಪಲ್ನ ನೋಡೇ ಇರಲಿಲ್ಲ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಬುದ್ಧದು ಸ್ಟ್ಯಾಚ್ಯೂ ಇದೆ ಒಳಗಡೆ, ಅದನ್ನೇ ಅವರು ವರ್ಷಿಪ್ ಮಾಡೋದು. ಅಲ್ಲಿ ಸುಮಾರು ಸಾವಿರಾರು ಜನ ಬಂದು ಟಿಬೆಟ್ಟಿಂದ, ನಾರ್ತ್ ಈಸ್ಟ್ ಸ್ಟೇಟ್ಸಿಂದ ಬಂದು ಇಲ್ಲಿ ಬುದ್ಧಿಸಮ್ ಕಲಿತಾರೆ. ಆ್ಯಂಡ್ ತುಂಬಾ ಖುಷಿಯಾಗುತ್ತೆ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್ ಅಂತ ಹೇಳ್ಬೋದು. ಕೂರ್ಗ್ ಹೋದಾಗ, ಅದು ಕುಶಾಲನಗರಲ್ಲಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಡಿಟೇಷನ್ ಕೂಡ ಮಾಡಿದ್ವಿ. ನನ್ನ ಮಗಳು ಬಿಟ್ಟಿದ್ದೇ ಸಾಕು, ಫುಲ್ ಆಟ ಆಡ್ತಾ ಇದ್ದಾಳೆ ಟೆಂಪಲ್ ಸುತ್ತ. ನಾವು ಮೆಡಿಟೇಷನ್ ಮಾಡೋದು ಹಂಗಿರಲಿ, ಅವಳನ್ನ ಹಿಡಿಯೋದೇ ಆಗೋಯಿತು. 6 ಗಂಟೆ ಹತ್ತತ್ರ ಆಗೋಯಿತು. ಇನ್ನು ತುಂಬ ಲೇಟ್ ಆಗುತ್ತೆ ರೀಚ್ ಆಗೋಕ್ಕೆ. 1 ಅವರ್ ಜರ್ನಿ ಇದೆ ಫ್ರಮ್ ಗೋಲ್ಡನ್ ಟೆಂಪಲ್ ಟು ಮಡಿಕೇರಿ. ಸೊ ಅಲ್ಲಿಂದ ಬಿಟ್ವಿ. ಆ್ಯಂಡ್ ನಾವಿವಾಗ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ, ಯಾಕೆಂದರೆ ನೈಟ್ ಕತ್ತಲು ಬೇರೆ ಆಗ್ತಾಯಿದೆ. ಸೊ ಒಳಗಡೆ ಹೋಗೋದಷ್ಟು ಸೇಫ್ ಇರೋಲ್ಲ, ಅಲ್ಲಿ ಜನ ಕೂಡ ಕಡಿಮೆ. ಮೇನ್ ರೋಡಲ್ಲಿ ಅಂದರೆ ವೆಹಿಕಲ್ಸ್ ಮೂಮೆಂಟ್ ಇರುತ್ತೆ. ಮಡಿಕೇರಿ ನಿಯರ್ ಆಗ್ತಾ ಇನ್ನೇನು 2-3 ಕಿಲೋಮೀಟರ್ಸ್ ಇರುವಾಗೇ ಒಂದು ಬಿಗ್ ಕಪ್ ಅಂತ ಒಂದು ಕೆಫೆ ಇದೆ. ತುಂಬಾ ರಿವ್ಯೂಸ್ ಇತ್ತು ಆ್ಯಂಡ್ ತುಂಬ ಜನ ರೆಕಮೆಂಡ್ ಮಾಡಿದರು ಮಡಿಕೇರಿಗೆ ಹೋದರೆ ಅಲ್ಲಿ ಹೋಗ್ಬೇಕಂತ. ಸೊ ನಾವು ಹೋದ್ವಿ, ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ಒಂದು ಫಿಲ್ಟರ್ ಕಾಫಿ ಕುಡಿದ್ವಿ. ಸೊ ಇದಾದ ನಂತರ ನಾವು ಮಡಿಕೇರಿಗೆ ಹೋಗಿ ನಮ್ಮ ಹೋಮ್ ಸ್ಟೇಗೆ ರೀಚ್ ಆದ್ವಿ. ಇದಾಗಿತ್ತು ನಮ್ಮ Day 2 ಕೂರ್ಗ್ ಟ್ರಿಪ್. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.